ಅಂಬೇಡ್ಕರ್ ಕಾಂಗ್ರೆಸ್ ಅಲ್ಲಿ ಇದ್ರಲ್ಲ. ಕಾಂಗ್ರೆಸ್ಸಲ್ಲಿ ಯಾವತ್ತೂ ಇರಲಿಲ್ಲ. ಮೈತ್ರಿ ಸರ್ಕಾರದ ಜೊತೆ ಅವರು ಕಾನೂನು ಸಚಿವರಾಗಿದ್ದರು. ಅದನ್ನು ಹೊರಗೆ ಬಿಟ್ಟು ಬಂದರು. ಹಿ ನೆವರ್ ಜಾಯಿನ್ಸ್ ದ ಕಾಂಗ್ರೆಸ್. ಹಿ ರಿಪೀಲ್ಡ್ಲಿ ರನ್ಸ್ ಎಲೆಕ್ಷನ್ಸ್ ಅಗೇನ್ಸ್ಟ್ ದ ಕಾಂಗ್ರೆಸ್. ಸುಡ್ತಿರೋ ಮನೆ ಅಂತ ಗುರುತಿಸ್ತಾರೆ. ಅವ್ರು ಯಾವತ್ತೂ ಕಾಂಗ್ರೆಸ್ ಸೇರಿಲ್ಲ. ಬಟ್ ಅವರಿಗೆ ದೊಡ್ಡ ಶತ್ರು ಇದ್ದಿದ್ದೇ ಮನುವಾದ ಗಾಂಧಿವಾದ. ನಾನು ಯಾವತ್ತೂ ಗಾಂಧಿನ ಮಹಾತ್ಮ ಅಂತ ಕರೆಯಲ್ಲ ಅಂತ ಅವ್ರು ಹೇಳಿದರು. ಹಿ ವಾಸ್ ಆಲ್ವೇಸ್ ಐಡಿಯಾಲಜಿಕಲಿ ಅಗೇನ್ಸ್ಟ್ ದ ಸ್ಟ್ಯಾಟಸ್ ಕೋ. ಸೊ ನಮಗೆ ನಾನು ಹೇಳೋದಲ್ಲ ಫಸ್ಟೇ, ಜಸ್ಟಿಸ್ ಅನ್ನೋದು ಏನು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿದೆ, ನ್ಯಾಯ ಅಂತ ಹೇಳ್ತೀವಿ. ನ್ಯಾಯ ಅಂದರೆ ಏನು? ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. 3 ಸಿದ್ಧಾಂತಗಳು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಿಂದುತ್ವ ಅವರ ಅವೈಜ್ಞಾನಿಕ ರೀತಿಯಲ್ಲಿ ಅವರು ಪ್ರಯತ್ನ ಪಟ್ಟಿದ್ದಾರೆ. ಎಡಪಂಥಿ ಅವರ ಸೀಮಿತವಾದ ರೀತಿಯಲ್ಲಿ ಅವರು ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಸಮಾಜದ ವಿಚಾರನೂ ಗಟ್ಟಿಯಾಗಿ ಆ ಪರಿವರ್ತನೆ ನ್ಯಾಯಕ್ಕೋಸ್ಕರ ನಿಂತಿರೋದು ನಮ್ಮದು. ಈ 3 ಸಿದ್ಧಾಂತಗಳಿಗೆ ಕೇಡರ್ ಭಾಳ ಗಟ್ಟಿ ಇದೆ. ಯಾಕೆಂದರೆ ಕೇಡರ್ಗೆ ಒಂದು ಐಡಿಯಾಲಜಿಕಲ್ ಸ್ಟ್ರೆಂತ್ ಇರುತ್ತೆ. ಈ ಇವರೆಲ್ಲ ಇರುತ್ತಲ್ಲ, ಕಾಂಗ್ರೆಸ್, JDS, JDU, AP, TMC, RJD, NCP, SP, ಇವರೆಲ್ಲ ಮನುವಾದಿ ಪಕ್ಷಗಳು. ಇವರೆಲ್ಲ ಲೀಡರ್ ಬೇಸ್ ಪಕ್ಷಗಳು.